ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಒಂದು ಚಿಕ್ಕ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ದೇವ್ರ ಮೇಲಿರುವ ನಂಬಿಕೆ ನನ್ನ ಲೈಫ್ನಲ್ಲಿ ಏನು ಚೇಂಜಸ್ ತಂದಿದೆ ಅನ್ನೋದನ್ನ ಹೇಳಬೇಕು ಅಂತ ಅನ್ನಿಸ್ತು. ಇದು ಯಾರಿಗೂ ಅಡ್ವೈಸ್ ಅಲ್ಲ, ಯಾರು ಏನು ನಂಬಬೇಕು ಅನ್ನೋದು ಅವ್ರವ್ರ ಚಾಯ್ಸು. ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ ಶೇರ್ ಮಾಡ್ತಿದ್ದೇನೆ. ನಂಗೆ ದೇವಸ್ಥಾನಕ್ಕೆ ಹೋಗೋದು ಇಷ್ಟ, ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ. ಇದನ್ನೆಲ್ಲ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಆ ಸಮಯದಲ್ಲಿ ನಾನು ಏನನ್ನೂ ಕೇಳ್ಕೊಳ್ಳೋದಿಲ್ಲ. ಲೈಫ್ ಆಲ್ವೇಸ್ ರನ್ಸ್ ಫಾಸ್ಟ್. ಎಲ್ಲದ್ರ ಮಧ್ಯ ಕೆಲವೊಮ್ಮೆ ನಮಗಾಗಿ ಸಮಯ ತೆಗೆದುಕೊಳ್ಳೋದೇ ಕಷ್ಟವಾಗ್ತದೆ. ಬಟ್ ವೆನ್ ಐ ಸ್ಪೆಂಡ್ ಅ ಫ್ಯೂ ಮಿನಿಟ್ಸ್ ಇನ್ ಟೆಂಪಲ್ ಐ ಫೀಲ್ ಗ್ರೌಂಡೆಡ್. ನಂಗೆ ಫೇತ್ ಅಂದರೆ ಮಿರಾಕಲ್ಸ್ ಏನಲ್ಲ. ಫೇತ್ ಅಂದರೆ ಪೀಸು, ಗ್ರ್ಯಾಟಿಟ್ಯೂಡು, ಏನಿದೆಯೋ ಅದರಲ್ಲಿ ಸಂತೋಷವಾಗಿರೋದು. ನಾವು ಲೈಫಲ್ಲಿ ಯಾವಾಗಲೂ ಏನಾದರೂ ಇನ್ನೂ ಬೇಕು ಅಂತ ಓಡ್ತಾನೇ ಇರ್ತೀವಿ. ಆದರೆ ದೇವಸ್ಥಾನಕ್ಕೆ ಹೋದಾಗ ಅಥವಾ ಪೂಜೆ ಮಾಡುವಾಗ ನಂಗೆ ಒಂದೇ ವಿಚಾರ ನೆನಪಾಗುತ್ತೆ. ನಮ್ಮ ಹತ್ರ ಇರೋ ಒಳ್ಳೆ ಫ್ಯಾಮಿಲಿ, ಹೆಲ್ತು, ಕೆಲಸ, ಇದನ್ನು ಅಪ್ರಿಷಿಯೇಟ್ ಮಾಡೋದು, ಇದ್ರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಇರೋದು ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಮೊದಲೆಲ್ಲ ನಾನು ಇಷ್ಟೊಂದೆಲ್ಲ ಇದ್ರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ. ಆದರೆ ಫೇತ್ ನನಗೆ ಗ್ರ್ಯಾಟಿಟ್ಯೂಡ್ ಕಲಿಸಿದೆ. ನಮ್ಮ ಬಳಿ ಇರೋದನ್ನ ಅಪ್ರಿಷಿಯೇಟ್ ಮಾಡೋದು ಕಲಿಸಿದೆ. ದೇವ್ರ ಮೇಲೆ ನಂಬಿಕೆ ನನ್ನ ಜೀವನನ ಪರ್ಫೆಕ್ಟ್ ಮಾಡಿಲ್ಲ, ಆದರೆ ಅದು ನನ್ನ ಮನಸ್ಸನ್ನ ಪೀಸ್ಫುಲ್ಲಾಗಿ ಮಾಡಿದೆ. ನಂಗೆ ಕಾಮ್ನೆಸ್ ಕೊಟ್ಟಿದೆ, ಪಾಸಿಟಿವಿಟಿ ಕೊಟ್ಟಿದೆ, ಮತ್ತು ಮುಖ್ಯವಾಗಿ ಪ್ರತಿದಿನ ಥ್ಯಾಂಕ್ಫುಲ್ ಆಗೋದನ್ನ ಕಲಿಸ್ಕೊಟ್ಟಿದೆ. ನನ್ನ ಜೀವನದಲ್ಲಿ ಫೇತ್ ಅಂದರೆ ಆಸ್ಕಿಂಗ್ ಫಾರ್ ಲೆಸ್ಸು ಆ್ಯಂಡ್ ಅಪ್ರಿಷಿಯೇಟಿಂಗ್ ಮೋರ್. ಥ್ಯಾಂಕ್ ಯು.